ಇವಾಗ ನಾವು ಹೋಗ್ತಾ ಇರೋದು ವಿವೋ ಶಾಪ್ ಫಿಟ್ನೆಸ್. ಹೋಗ್ಬಿಟ್ಟು ಇವತ್ತು ಮಂಡೇ ಮಾಡೋದಲ್ಲ, ಚೆಸ್ಟ್ ಅಂಡ್ ಟ್ರೈಸೆಪ್ ಒಟ್ಟು ಬಿಸಾಕಿ ಬೇಗ ಹೋಗ್ಬೇಕು ಮನೆಗೆ. ಬೇಜಾನ್ ಕೆಲಸ ಉಳಿದಿದೆ. 2026ಗೆ ಪ್ರೋಗ್ರೆಸ್ ಮಾಡಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಿಮ್ ರೀಚ್ ಆಗಿದ್ದಾಯ್ತು. ಇವತ್ತು ಕಿತ್ತು ಗುಡ್ಡೆ ಹಾಕ್ಬಿಡೋಣ ಬನ್ನಿ ಗಾಯ್ಸ್. ಚೆಸ್ಟ್ ಅಂಡ್ ಟ್ರೈಸೆಪ್, ಚೆಸ್ಟ್ ಟ್ರೈಸೆಪ್. ಚೆಸ್ಟ್ ಅಂದ್ರೆ ಒಂಥರ ಜೋಶು, ಗೊತ್ತಾ? ಒಂಥರ ಜೋಶು ಚೆಸ್ಟ್ ಅಂದ್ರೇ. 2026ಗೆ ಪ್ರೋಗ್ರೆಸಿಂಗ್ ಪೆಂಡಿಂಗ್. ಜಿಮ್ಮಲ್ಲಂತೂ ಜಾಲಿ ವೈಬ್ಸ್ ನಡೀತಾ ಇದೆ ಬೆಳಗ್ಗೆನೆ. ಅಣ್ಣ ನಮಸ್ಕಾರ. ನಮ್ಮ ಶಂಕರಣ್ಣ ಫುಲ್ ಜಾಲಿ ಆಗಿದ್ದಾರೆ ಬೆಳಗ್ಗೆನೆ. अभी स्टार्ट हुआ है. फुल डाउन. ಫೈನಲಿ ವರ್ಕೌಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಎರಡೇ ವೇರಿಯೇಷನ್ ಮಾಡಿದ್ದು ಇವತ್ತು. ಎಲ್ಲಿದ್ದೀವಿ ಅಂದರೆ ಕಕ್ಕೆನಲ್ಲಿ ಶಿವನ ದೇವಸ್ಥಾನ. ಏನಿದ್ರು ನಮ್ಮ ಬಾಸ್ ಒಂದು ಹತ್ರ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ನಮ್ಗೆ ಡೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ಫುಲ್ ರಶ್ ಇದ್ದಾರೆ ಇವತ್ತು. ನೈಟು ನಾನು ಓಟ್ ಸೋಕ್ ಮಾಡಿದೆ. ನನ್ನ ಹತ್ರ ಜಗ್ಲ ಮಾಡಿ ಅವ್ನು ಸಪ್ರೇಟಾಗಿ ನಮ್ಮ ಅಕ್ಕ ಹತ್ರ ಎಲ್ಲ ಹೋಗ್ಬಿಟ್ಟು ಕ್ಯಾಶಸ್ ತಗೊಂಡು ಅವನು ಸೋಕ್ ಮಾಡಿದ್ದಾನೆ. ಇವಾಗ ನಾನು ಬಂದು ಓಡಿಸ್ತೀನಿ ಅಂತ ಕೂತಿದ್ದೆ. ಬಂದ್ಬಿಟ್ಟು ಬಾ ವಿಡಿಯೋ ಮಾಡೋಣ ಅಂತವನೇ. ಮೊಟ್ಟೆ ತಲೆಯ ಲೆಟ್ಸ್ ಹ್ಯಾವ್ ದ ಓಟ್ಸ್. ಸರಿ, ನೀ ಸೋಕ್ ಮಾಡೋ ಸಾಬ್ರೆ. ಓಕೆ, ಸಕ್ಕತ್ತಾಗಿ ವರ್ಕೌಟ್ ಮಾಡಿದ್ಮೇಲೆ ಓಟ್ಸ್. மாமா லவ் யூ சொல்றா. லவ் யூ. ಓಕೆ, 10 ಗ್ರಾಮ್ ಪ್ರೋಟೀನ್ ಇದೆ. ಇದು ತಿನ್ಕೊಂಡು ಇವತ್ತೇನು ಕೆಲಸ ಅಂತ ನೋಡ್ಬೇಕು. ವರ್ಕೌಟ್ ಆಗಿದ್ದ ಮಸ್ತಾಗಿ ಪ್ರೋಟೀನ್ ಕನ್ಸ್ಯೂಮ್ ಮಾಡಿದ್ದಾಯ್ತು. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ ಮನೆಗೆ ನೀರ್ ತಗೊಂಡ್ಬರಕ್ಕೆ. ನಮ್ಮ ಮನೆ ನೀರ್ ಖಾಲಿ ಆಗ್ಬಿಟ್ಟಿದೆ. ನಮ್ ಮನೆಗೆ ಹೋಗ್ಬಿಟ್ಟು ನೀರ್ ತಗೊಂಡ್ಬರ್ಬೇಕು ಟ್ರ್ಯಾಕ್ಟರ್ ಇಂದ. ಬನ್ನಿ ಒಂದು ಜಾಲಿ ರೈಡ್ ಹೊಡೆಯೋಣ ಟ್ರ್ಯಾಕ್ಟರ್ ಅಲ್ಲಿ. ಫ್ಯಾಕ್ಟ್ರಿಗೆ ರೀಚ್ ಆದ್ವಿ. ಇವಾಗ ಹೋಗ್ಬಿಟ್ಟು ನೀರ್ ತಗೊಂಡ್ಬರೋಣ. ಟ್ರ್ಯಾಕ್ಟರ್ ಎತ್ಕೊಂಡು ಹೊರಟಿದಾಯ್ತು. ಹೋಗ್ಬಿಟ್ಟು ನೀರ್ ಹಿಡ್ಕೊಂಡ್ ಬರ್ಬೇಕು ಪಾಯಿಂಟ್ ಇಂದ. ಸ್ಟೇ ಟ್ಯೂನ್ ಗಾಯ್ಸ್. ಗಾಡಿ ಲೋಡ್ ಆಗ್ತಾ ಇದೆ. ಲೋಡ್ ಆಗಿದೆ, ಎತ್ಕೊಂಡು ಹೋಗ್ಬೇಕು ಮನೆಗೆ. ಗಾಡಿ ಲೋಡ್ ಆಯ್ತು. ಇವಾಗ ಎತ್ಕೊಂಡು ಸೀದಾ ಮನೆಗೆ ಹೊರಡೋದು. ಫೈನಲಿ ನೀರ್ ಅನ್ಲೋಡ್ ಆಯ್ತು. ಇವಾಗ ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ. ಮಾಡ್ಕೊಂಡ್ ಫ್ಯಾಕ್ಟ್ರಿಗೆ ಬಂದ್ವಿ. ಏನ್ ಸಮಾಚಾರ? ಬೋರ್ ಹೊಡಿತಾ ಇದೆ ಇವತ್ತು. ಬೋರ್ ಹೊಡಿತಾ ಇದೆ. ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ವಂಡರ್ಫುಲ್ ಲಂಚ್ ರೆಡಿ ಆಗಿದೆ. ಚಿಕನ್ ಪಕ್ಕಾಗಿ ಬೇಯ್ದಿದೆ. ಓಕೆ, ಚೋಟಿದು. ಸರಿ ಆಯ್ತು. ಇವಾಗ ನಾನು ಚೋಟು ಲಂಚ್ ತಿಂತಾ ಇದೀವಿ. ಲವ್ ಯು. ಲವ್ ಯು.
ವಯಸ್ಸಲ್ಲಿ 8 ಅವರ್ 10 ಅವರ್ ಮಲಗಿದ್ದೀನಿ. ಮಲ್ಕೊಂಡ್ರೆ ನಾನು ಹಂಗೆ ಡೈರೆಕ್ಟ್ 2 ಗಂಟೆಗೆ ಮಲ್ಕೊಂಡ್ರೆ ಹಂಗೆ ಮಲ್ಕೊತಾ ಇದ್ದೆ, ಸಾಯಂಕಾಲನೂ ಮಲ್ಕೊತಾ ಇದ್ದೆ, ಎದ್ದೋಲಲ್ಲ. ಇವಾಗ ನಿದ್ದೆನೇ ಬರ್ತಾ ಇಲ್ಲ ಗುರು. ನೈಟಲ್ಲಿ ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ, ಸರಿ ಹಗ್ಲೊತ್ತಲ್ಲಿ ಸ್ವಲ್ಪ ಮಲಗಿದ್ರೆ ಅದೂ ನಿದ್ದೆ ಬರ್ತಾ ಇಲ್ಲ. ಏನು ಕರ್ಮ ಮಾಡಿದ್ದೀನೋ, ಏನಾದರೂ ಒಂದು ಮೈಂಡಲ್ಲಿ ಬರ್ತಾನೆ ಇರ್ತದೆ, ಬೇಗ ಸಕ್ಸಸ್ ಆಗಬೇಕು. ದೊಡ್ಡ ಕನಸಿದೆ, ದೊಡ್ಡದಾಗಿದೆ ಕನಸು. ಆ ಕನಸನ್ನೆಲ್ಲ ಒಂದೊಂದು ಸ್ಟೆಪ್ ಆಗಿ ನಾವು ಫಸ್ಟು ಆನ್ಗೋಯಿಂಗ್ ಪ್ರೋಸೆಸ್ ಮಾಡ್ತಾ ಇರುವಾಗ ನಿದ್ದೆ ಬರ್ತಾ ಇಲ್ಲ. ನೋಡೋಣ ಯಾವ್ಯಾವ ಥರ ಹೋಗ್ತದೆ ಇನ್ನು ಫ್ಯೂಚರಲ್ಲಿ ಅಂತ. ಬೇರೆ ಥರ ಕಂಟೆಂಟ್ಸು ಮಾಡಬೇಕು. ನಿಮಗೂ ಬೋರ್ ಹೊಡಿತಾ ಇರ್ತದೆ, ಡೈಲಿ ರೂಟೀನ್ ಜಿಮ್ಮು, ಫ್ಯಾಕ್ಟ್ರಿ ಇದೇ ನೋಡಿ ನನಗೂ ಬೇಜಾರಾಗ್ತಾ ಇದೆ ಅಂತ. ಬೇರೆ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ. ಈ ವಿಡಿಯೋ ನೋಡೋರು ಯಾರಾದರೂ ನಿಮ್ಗೆ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತಿದ್ರೆ ನಾನು ಕಮೆಂಟ್ ಮಾಡಿರಿ ಅಥವಾ ನನಗೆ ಮೆಸೇಜ್ ಮಾಡಿರಿ. ನಾವಿಬ್ಬರು ಕೊಲಾಬ್ ಮಾಡಿ ಏನಾದರೂ ಹೊಸದಾಗಿ ಮಾಡೋಣ. ವಿಲ್ ಸಿ ಯು ಸೂನ್. ನನ್ನ ಕಾಲೇಜ್ ಲೈಫ್ ಇಲ್ಲೇ ಸ್ಟಾರ್ಟ್ ಆಯಿತು. ಇಲ್ಲಿಂದ ಎಕ್ಸಾಕ್ಟಾಗಿ 360 ಡಿಗ್ರಿ ನೀವು ರೇವಾ ಕಾಲೇಜಿಂದ ಯಲಹಂಕದಿಂದ ನಾಗವರದಿಂದ KJL, ದೇವನಹಳ್ಳಿ, ಈ ಕಡೆ ದೊಡ್ಡಬಳ್ಳಾಪುರ ಎಲ್ಲ ಕಡೆ ಸುತ್ತಬಿಟ್ಟಿದ್ದೀನಿ ಗುರು. ಎಲ್ಲ ಕಡೆ ಸುತ್ತಬಿಟ್ಟಿದ್ದೀನಿ. ಇದ್ದರೂ ಇವಾಗ ಮನೆಗಿದ್ರೇ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ಜೀವನ. ಅದೇ ಮೆಚುರಿಟಿ. ಲಾಸ್ಟಲ್ಲಿ ನೀವು ಎಷ್ಟೇ ಸುತ್ತಾಡಿದ್ರೂ ಆ ಮನೇಲಿ ಬಂದು ಮಲ್ಕೊಂಡು ಮನೆಗಿದ್ರೆ ಮಾತ್ರ ನೆಮ್ಮದಿ ಅಂತ ಅನಿಸ್ತದೆ ನೋಡ್ದ, ಅದೇ ಮೆಚುರಿಟಿ. ಅದು ಒಂದು ನಿಮ್ಗೆ ಬಂದುಬಿಟ್ರೆ ಅದು ಎಷ್ಟು ಬೇಗ ಬರ್ತದೆ ಅಷ್ಟು ಬೇಗ ನೀವು ಉದ್ಧಾರ ಆಗ್ಬಿಡ್ತೀರಾ. ಫೈನಲಿ ವಿ ಆರ್ ಎಟ್ ಟು ಈಟ್ ಡಿನ್ನರ್. ಬಾಯ್ಲ್ಡ್ ವೆಜಿಟೇಬಲ್ಸ್ ವಿತ್ ಬಾಯ್ಲ್ಡ್ ಎಗ್ ವೈಟ್. ನೆಮ್ಮದಿಯಾಗಿ ಡಿನ್ನರ್ ಮಾಡ್ಕೊಂಡು 5.5 ಕಿಲೋಮೀಟ್ರ್ ನಡ್ಕೊಂಬಂದು ಭಾರತಿ ಸಿಟಿಲಿ ಕುತ್ಕೊಂಡಿದ್ದೀನಿ. ಸಕ್ಕದಾಗಿ ನೆಮ್ಮದಿಯಾಗಿದೆ ಗುರು. ಇಲ್ಲಿ ಒಂಥರ ಪೀಸು. ಕ್ರಿಸ್ಮಸ್ಗೆ ಸಕ್ಕದಾಗಿ ಡೆಕೋರ್ ಮಾಡಿದ್ದಾರೆ. ರೋಡು ಚೆನ್ನಾಗಿದೆ, ಈ ಫುಟ್ಪಾತು ಚೆನ್ನಾಗಿದೆ. ಓಕೆ, ಇಲ್ಲಿಂದ ಮನೆಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಳ್ಳೋಣ. ಟಡಾ ಬಾಬಾ, ಸಿ ಯು ಟೇಕ್.